ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸೆಕೆಂಡ್ ರನ್ನರ್ ಅಪ್ ರಜತ್ ಕಿಶನ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತನಾಡ್ಸೋಣ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೆಂಗೆ ಫೀಲು, ಖುಷಿ ಆಗ್ತಿದ್ಯೋ ಅಥವಾ ಎಲ್ಲೋ ಜಸ್ಟ್ ಮಿಸ್ ಆಗೋಯ್ತು ಅಂತ ಅನಿಸ್ತಿದ್ಯಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ಇದು ಸುದೀಪ್ ಸರ್ ಹೇಳ್ದಂಗೆ ಇತಿಹಾಸದಲ್ಲೇ ಫಸ್ಟ್ ಟೈಮು ವೈಲ್ಡ್ ಕಾರ್ಡ್ ಆಗಿ ಬಂದು ಟಾಪ್ 3 ಆಗೋದು ದೊಡ್ಡ ವಿಷಯ. ಬಟ್ ಆದರೆ ಅದೇ ಬೇಜಾರಿರುತ್ತೆ, ಎಲ್ಲೋ ಒಂದು ಕಡೆ ವಿನ್ ಆಗಿಲ್ವಲ್ಲ ಅಂತ. ಬಟ್ ಅದೇ ನಾನು ನಿನ್ನೆ ಹೇಳ್ದಂಗೆ ಕರ್ನಾಟಕದಲ್ಲಿ ಗಾಂಧೀಜಿ ನಿಂತರೂ ಈ ನನ್ನ ಮಗನ ಮುಂದೆ ಹೊಡೆಯೋಕ್ಕಾಗಲ್ಲ. ಸೊ ನಾವು ಏನಂತ ಹೊಡೆದಾಡೋಣ. ಸೊ ಅದ್ರೇನು ಬೇಜಾರಿಲ್ಲ, ಅವನು ನಮ್ಮ ತಮ್ಮನೇ, ಸೊ ಏನು ತೊಂದರೆ ಇಲ್ಲ. ಅದು ಹೆಂಗಿದೆ ಅಂದರೆ ವ್ಯಂಗ್ಯವಾಗಿದೆ, ಎಲ್ಲೋ ಒಂಥರ ಅವರ ಸಾಮರ್ಥ್ಯಕ್ಕೆ ಒಂಥರ ನೀವು ಪ್ರಶ್ನೆ ಮಾಡ್ದಂಗೆ. ಮೇಡಮ್, ವ್ಯಂಗ್ಯ ಯಾಕೆ ಅನ್ಕೊಂತೀರಾ? ಅವ್ನ ಟ್ಯಾಲೆಂಟ್ನ ನಾನು ಹೊಗಳ್ತಾ ಇರೋದು. ಯಾಕಂದರೆ ಅವನು ಅಷ್ಟು ಟ್ಯಾಲೆಂಟ್ ಇದ್ದಾನೆ. ಇವಾಗ ನಮ್ಮ ಜನರು ಅಷ್ಟು ಈಸಿಯಾಗಿ ಓಟ್ ಹಾಕ್ಬಿಡ್ತಾರಾ? ಇಷ್ಟು 5 ಕೋಟಿ ಓಟ್ ಬಿದ್ದಿರೋದು, ಮತ್ತು ಅಷ್ಟು ಈಸಿಯಾಗಿ ಬೀಳುತ್ತಾ? ಅವನು ಅಷ್ಟು ಟ್ಯಾಲೆಂಟ್ ಇದ್ದಾನೆ, ಒಳ್ಳೆ ಪರ್ಫಾರ್ಮರು, ಡ್ಯಾನ್ಸರು, ತಲೆ ಚೆನ್ನಾಗಿದೆ. ಸೊ ಆ ಥರ ಯೋಚನೆ ಮಾಡಿ, ವ್ಯಂಗ್ಯ ಹಂಗಂತ ಯಾಕೆ ಅನ್ಕೊಂತೀರಾ? ಯಾಕಂದರೆ ಇವಾಗ ಎಲ್ಲೋ ಕಂಪ್ಯಾರಿಟಿವ್ಲಿ ಮಾಡಿದಾಗ ಇವಾಗ ಆ ರೇಂಜಿಗೆ ತೊಗೊಬೇಕು ಅಂದರೆ ಹಂಬಲ್ನೆಸ್ಸು ಎಲ್ಲೋ ಅವನಿಗೆ ಜಾಸ್ತಿ ಇದ್ದಂಗಿದ್ದೆ, ನಮಗಿಲ್ಲ ಅದು. ಸೊ ಆ ರೇಂಜಲ್ಲಿ ತೊಗೊಂಡ್ರು ಅವನು ಗೆದ್ದ, ಜನರ ಮನಸ್ಸು ಗೆಲ್ಲತ್ತಾನೆ ಈ ಶೋ. ಸೊ ಅದೇ ಮೇಯ್ನ್ ಬೇಕಾಗಿದ್ದು, ಗೆದ್ದ, ಏನು ಬೇಜಾರಿಲ್ಲ ಅದ್ರಿಗೆ. ಬಟ್ ಅದೇ 50 ಡೇಸ್ ಆದಮೇಲೆ ಬಂದ್ರೂ ಟಾಪ್ 3ಗೆ ಬರೋದು ದೊಡ್ಡ ವಿಷಯ ಆಗಿತ್ತು. ಸೊ ಬಂದು ನನಗೆ ಅದ್ರ ಬೇಜಾರೇನಿಲ್ಲ ಮೇಡಮ್. ಏನು ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ? ಅವ್ರ ವಾಯ್ಸು, ಮನೆ. ಯಾಕಂದರೆ ಆ ಮನೆ ಪ್ರತಿಯೊಂದು ಕಲಿಸ್ಕೊಡ್ತು ನಮಗೆ. ಸ್ವಾಭಿಮಾನ ಅನ್ನೋದು ಏನು ಕಲಿಸ್ಕೊಡ್ತು. ನಾನು ಯೂಶಲಿ ಆಚೆ ಕಡೆ ಕೆಲಸ ಮಾಡಿದವನೇ ಅಲ್ಲ, ಏನೋ ಒಂದು ತಿನಿ ತಟ್ಟೆ ಆ ಕಡೆ ಎತ್ತಿತ್ತವನಲ್ಲ. ಆ ಮನೆ ಪ್ರತಿಯೊಂದು ಕಲಿಸ್ಕೊಡ್ತಾ ಹೋಯ್ತು ಮನೆ. ಆಮೇಲೆ ಅವ್ರ ವಾಯ್ಸ್ ಮಿಸ್ ಮಾಡ್ತೀನಿ. ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ನಿಮಗೆ ಅಂದರೆ ಹಿಂದಿನ ಸೀಸನೆಲ್ಲ ಕಾಲ್ ಬಂದಿತ್ತಾ ಅಥವಾ ನಿಮಗೆ ಕಾಲ್ ಬಂದಿತ್ತಾ? 8th 9th 10th ಸೀಸನ್ಗೂ ನನಗೆ ಕಾಲ್ ಬಂದಿತ್ತು. ಸೊ ಅದೆಲ್ಲೋ ಮಾತುಕತೆ ಆಗ್ತಾ ಎಲ್ಲೋ ಮ್ಯಾಚ್ ಆಗ್ತಿರ್ಲಿಲ್ಲ. ಆಮೇಲೆ ಪ್ರಕಾಶ್ ಸರ್ಗೆ ಏನು ಒಂದು ಥಾಟ್ ಇದ್ದಿದ್ದು ಅಂದರೆ, ನಾನು ಆ್ಯಕ್ಚುಲಿ ತುಂಬ ಆಚೆ ಕಡೆ ಪಾರ್ಟಿಗಳಲ್ಲಿ ನೋಡಿರೋದು ಪ್ರಕಾಶ್ ಸರ್ನ. ತುಂಬ ಫ್ರೆಂಡ್ಲಿ ಇವನು, ಬಿಗ್ ಬಾಸ್ ಮನೆಗೆ ಹೊಂದ್ಕೊಳಲ್ಲ ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಇತ್ತು. ಬಟ್ ನಾನು ಹೇಳಿದೆ, ಇಲ್ಲ ಸರ್ ಅಷ್ಟು ಒಳ್ಳೆಯವನಲ್ಲ ನಾನು, ನನಗೆ ಯಾರನ್ನೋ ಕೇಳ್ಕೊಂಡ್ರೆ ನಾನು ಮಾತಾಡ್ತೀನಿ ಅಂತ ಇತ್ತು. ಅವ್ರು ಕಳ್ಸೋವಾಗ್ಲೂ ಪಾಪ ಡೌಟಲ್ಲಿ ಕಳ್ಸಿದ್ರು. ಹೋಪ್ಫುಲಿ ನನ್ನ ವ್ಯಕ್ತಿತ್ವ ಏನಿತ್ತು ನಾನು ಅದ್ರ ಪ್ರಕಾರ ನಡ್ಕೊಂಡಿದ್ದೀನಿ. ಅದು ಜನಕ್ಕೆ ಇಷ್ಟ ಆಯಿತು. ಅದನ್ನು ಇಷ್ಟು ದೂರ ಕರ್ಕೊಂಬಂದಿದ್ದು ಐ ಆಮ್ ಆಲ್ವೇಸ್ ಬ್ಲೆಸ್ಡ್. ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಫ್ಕೋರ್ಸ್ ಪ್ರತಿ ಸ್ಪರ್ಧೆಗೂ ಇರುತ್ತೆ, ನಿಮ್ಗೆ ಜಾಸ್ತಿ ಇತ್ತು ಅನ್ಸುತ್ತೆ. ಇತ್ತು ಅಂದರೆ ಅದೇ ನನ್ನ ವ್ಯಕ್ತಿತ್ವ ಏನಂತಾರೋ ಅದನ್ನು ನಾನು ಉಳಿಸ್ಕೊಂಡು ಬಂದೆ. ಸೊ ಜನ ಕರ್ಕೊಂಬಂದು ನಾನು ಯಾವತ್ತೂ ಇಡೀ ಸೀಸನಲ್ಲೇ ಬಾಟಮ್ಗೆ ಹೋದವನಲ್ಲ, ಅಂದರೆ ಬಾಟಮ್ 2 ಬಾಟಮ್ 3ಗೆ ಹೋದವನಲ್ಲ. ಸ್ಟಾರ್ಟಿಂಗಲ್ಲೇ ಸೇವ್ ಆಗೋನು, ಇಲ್ಲ ಸೆಕೆಂಡಲ್ಲೇ ಸೇವ್ ಆಗೋನು. ಸೊ ಅಷ್ಟು ಪ್ರೀತಿ ಜನ ತೋರಿಸಿದಾಗ ನನಗೆಲ್ಲ ಓವರ್ ಕಾನ್ಫಿಡೆನ್ಸೇ ಇತ್ತು ಜನ ಗೆಲ್ಲಿಸ್ಬೋದು ಅಂತ. ಬಟ್ ಏನು ಬೇಜಾರಿಲ್ಲ, ಜನ ಮನಸ್ಸಿಗೆ ಹತ್ತಿರ ಆಗಿದ್ದೀನಿ ಅನ್ನೋ ಖುಷಿ ಇದೆ. ಯಾಕಂದರೆ ಈ ನೇಮು ಈ ಫೇಮು ಸಿಗೋದು ಅಷ್ಟು ಈಸಿ ಇಲ್ಲ. ಸೊ ಅದೇ ನಾನು ಪ್ರತಿ ಸತಿ ಹೇಳೋ ಥರ, ಹೆಸರು ಸಿಗೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ ಅಂತ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಏನು ಗೊತ್ತಾ, ನೀವು ಎಂಟ್ರಿ ಕೊಟ್ಟಾಗ ಅವಾಗ ಇವರು ವಿನಯ್ಗೆ ರಿಪ್ಲೇಸ್ಮೆಂಟ್ ಅಂತ ಟ್ರೋಲ್ ಓಡಾಡ್ತಾ ಇತ್ತು. ಆಮೇಲೆ ನಿಮ್ಮ ಆ್ಯಕ್ಟಿವಿಟಿ, ರಗ್ಗಡ್ ಆಗಿರೋ ವಾಯ್ಸ್ ಇರ್ಬೋದು, ಎನರ್ಜಿಟಿಕ್ ನುಗ್ಗೋದಿರ್ಬೋದು, ಆ ಸ್ಟೈಲ್ನೆಲ್ಲ ನೋಡಿ ಈ ವಿನಯ್ಗೆ ಹೋಲಿಕೆ ಮಾಡಿದ್ರು. ನಿಮ್ಮ ಫ್ರೆಂಡ್ ಅನಿಸುತ್ತೆ ವಿನಯ್ ಕೂಡ. ನಿಮ್ಗೆ ಅದೆಷ್ಟು ಖುಷಿನ ಅಥವಾ ಅವ್ರದ್ದು ಅಂತೀರಾ? ಇಲ್ಲ, ಅವನು ನಮ್ಮ ಮಚ್ಚನೇ. ನಾನು ಅವನು ತುಂಬ ಕ್ಲೋಸ್ ಫ್ರೆಂಡ್ಸು. ನಾನು ಅವನು ಹಳೆ ಶೋ ಮಾಡಿದ್ದೀವಿ, ಸೂಪರ್ ಜೋಡಿ ಮಾಡಿದ್ದೀವಿ. ಆ ಶೋಲ್ಲಿ ನಾವು ಮಾಡ್ದಿರೋ ಕೆಲಸಗಳಿಲ್ಲ, ಮಾಡ್ದಿರೋ ತರಲೆಗಳಿಲ್ಲ. ಸೊ ಹಂಗಿದ್ದಾಗ ಎಲ್ಲೋ ನಾನು ಅವನು ಒಂದೇ ಥರನೇ, ಬೇರೆ ತಾಯಿ ಇದ್ರೂ ಒಂದೇ ಹೋಟೆಲ್ ಹುಟ್ಟಿರೋ ಥರ ಅಣ್ಣ ತಮ್ಮಂದರು. ಸೊ ಅದು ಏನು ತೊಂದರೆ ಇಲ್ಲ. ಅವನಿಗೂ ನನಗೆ ಹೋಲ್ಸಿದ್ರು ನನಗೇನು ಬೇಜಾರಿಲ್ಲ, ಅವನಿಗೆ ನನ್ನ ಹೋಲ್ಸಿದ್ರು ಏನು ಅವನಿಗೂ ಬೇಜಾರಿಲ್ಲ. ಅವ್ರಿಗೆ ಸಜೆಷನ್ ಏನಾದರೂ ಕೊಟ್ಟಿದ್ರಾ ಬಿಫೋರ್? ಇಲ್ಲ, ನಾನು ಯಾರಿಗೂ ಫೋನ್ ಮಾಡಿಲ್ಲ. ನೈಟ್ ಫೋನ್ ಮಾಡಿದ್ದೆ, ನಿನಗೆ ನಾಳೆ ಬೆಳಗ್ಗೆ ಒಂದು ಫೋನ್ ಮಾಡ್ತೀನಿ, ನ್ಯೂಸ್ ಹೇಳ್ತೀನಿ ಅಂತ. ಆಮೇಲೆ ಮೊನ್ನೆ ಅದನ್ನೇ ಹೇಳ್ತಾ ಇದ್ದ ಶೋ ಒಳಗೆ ಬಂದಾಗೆ, ಈ ನನ್ನ ಮಗ ಇವಾಗ ಸಿಗ್ತವನೇ ಅಂತ. ಸೊ ಏನೋ ಸಜೆಷನ್ ಮೇಡಮ್, ರಿಯಾಲಿಟಿ ಶೋ ಅನ್ನೋದು ನಿಮಗೆ ಏನು ಸಜೆಷನ್ಸ್ ತೊಗೊಂಡು ನೀವು ಏನೇ ಹೋದ್ರೂ ಒಳಗೆ ಏನೂ ಆಗಲ್ಲ. ರಿಯಾಲಿಟಿಯಾಗೇ ಹೋಗ್ಬೇಕೇ ಹೊರತು ನೀವು ಅದೇನೋ ನಾವು ಮಾಡಿಬಿಡ್ತೀವಿ ಏನೋ ಯೋಚನೆ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಅನ್ಕೊಳೋದೊಂದು ಆಗೋದೊಂದಲ್ಲಿ. ಬಿಗ್ ಬಾಸ್ ಮನೇಲಿದ್ದಾಗ ಸಾಕಷ್ಟು ವಿಷಯಗಳು ವೈರಲ್ ಆಗ್ತವೆ. ನೀವು ಅಲ್ಲಿ ನಾನು ಡಿ ಬಾಸ್ ಫ್ಯಾನ್ ಅಂತ ಹೇಳಿರೋದು, ಬಾಸ್ ಫ್ಯಾನ್ ಅಂತ ಹೇಳಿರೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದು ನಿಮ್ಗೆ ಗೊತ್ತಾಯ್ತಾ ಆಚೆ ಬಂದಮೇಲೆ? ಖುಷಿ ಆಯ್ತಾ ಅಥವಾ ಏನೇ ಅನಿಸುತ್ತೆ? ಯಾವತ್ತಿದ್ರು ನಾವು ಅವ್ರ ಫ್ಯಾನೇ, ಯಾವತ್ತಿದ್ರು ನಾವು ಅವ್ರ ಫ್ಯಾನು. ಬಟ್ ಆದರೆ ಅದನ್ನು ಹೇಳ್ಕೊಳಕ್ಕೆ ನಮಗೇನು ಭಯ ಇಲ್ಲ, ನಮ್ಗೆ ಖುಷಿ ಇದೆ. ಅದು ಯಾರು ಹೆಂಗೆ ತಗೊತಾರೆ ಅದು ಅವ್ರಿಗೆ ಬಿಟ್ಟಿರೋದು. ನಾವು ಫ್ರೆಂಡ್ಶಿಪ್ ಚೆನ್ನಾಗಿದೆಯಾ ನಿಮ್ಮಿಬ್ಬರು? ಸರ್ನ ಒಂದು 3-4 ಸತಿ ಭೇಟಿ ಮಾಡಿದ್ದೀವಿ. ಅದು ಬಿಟ್ಟರೆ ಅಂಬರೀಷ್ ಅಣ್ಣನ ಮನೇಲಿ ಒಂದು ಸತಿ ಭೇಟಿ ಮಾಡಿದ್ವಿ. ಆಮೇಲೆ ರೆಸಾರ್ಟ್ಗೆ ಒಂದು ಸತಿ ಬಂದಿದ್ರು. ಒಡನಾಟ ಇದೆ. ವಾಟ್ ನೆಕ್ಸ್ಟ್? ಇಷ್ಟು ದಿನ ಸಾಕಷ್ಟು ರಿಯಾಲಿಟಿ ಶೋದಲ್ಲಿ ನೀವು ಕಾಣಿಸ್ಕೊಂಡ್ರಿ, ಅದೆಲ್ಲ ಆಯಿತು. ಇದು ನೆಕ್ಸ್ಟ್ ಮೈಲಿಗಲ್ಲು ನಿಮಗೆ ಅಂತ ನಮ್ಗೆ ಅನ್ಸೋದು. ನಿಮ್ಗೇನು ಪ್ಲ್ಯಾನ್ ಇದೆ?
ಅದು ಸುದೀಪ್ ಸರ್ ನನಗೊಂದು ಮಾತು ಕೊಟ್ಟಿದ್ದಾರೆ. ಸೊ ಅದು ಹೇಳೋದಕ್ಕಿಂತ ಕಾರ್ಯರೂಪಕ್ಕೆ ತರೋದು ಚೆನ್ನಾಗಿರುತ್ತೆ. ಶಾರ್ಟ್ಲಿ ಬರ್ತೀನಿ. ಯಾಕಂದ್ರೆ ನಿಮ್ಮನ್ನ ನೋಡಿದಾಗ ಎಲ್ಲರೂ ನೆಗೆಟಿವ್ ರೋಲ್ಗೆ ತುಂಬಾ ಸೆಟ್ ಆಗ್ತಾರೆ ರಜತ್ ಅಂತ. ನಿಮ್ಗೆ ಅದೇ ಅದೇ ಆಸೆ ನನಗೂ. ನಾನು ನೆಗೆಟಿವ್ ರೋಲ್ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನನಗೊಂದು ನಂಬಿಕೆ ಇದೆ. ಸೊ ನೋ ಪ್ರಾಬ್ಲಮ್. ಓಕೆ, ಫೈನಲಿ ನೀವು ಒಳಗಡೆ ಇದ್ದಾಗ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಮೇಡಮ್ ಅವರು ಅಕ್ಷಿತಾ ಅವರು ಕಂಪ್ಲೇಂಟ್ ಕೊಡ್ತಾರೆ ನಿಮ್ಮ ಬಗ್ಗೆ ಟ್ರೋಲ್ ಆಗ್ತಿದೆ ಅನ್ನೋದ್ರ ಬಗ್ಗೆ. ಅದು ಅವ್ರು ಬಂದ್ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು. ಹಾಗಾಗಿ ನೀವು ಬಂದ್ಮೇಲೆ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀವಿ. ಅದು ನಿಮಗೆ ನನ್ನ ಪ್ರಶ್ನೆ ಏನಂತಂದರೆ ಟ್ರೋಲ್ ಬಗ್ಗೆ ಹಾಗೆ ಹೀಗೆ ಹೇಳಿ ಅಂತಲ್ಲ, ಅದು ನಿಮಗೆ ಬ್ಯಾಕ್ವರ್ಡ್ ಆಯ್ತಾ? ಅದು ಇದು ಏನಾದರೂ ಓಟ್ಸ್ ಬರೋದಕ್ಕೆ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ ನೋಡಿ, ಜನ ಯಾವತ್ತೂ ನಮ್ಮ ಪರ್ಸ್ನಲ್ ಲೈಫ್ನ ಇಟ್ಕೊಂಡು ಡಿಸೈಡ್ ಮಾಡಲ್ಲ. ನನ್ನ ಪರ್ಸ್ನಲ್ ಲೈಫಲ್ಲಿ 1000 ಇರುತ್ತೆ. ನಾವು ಏನೋ ಒಂದು ಮಾಡ್ಕೊತೀವಿ, ನಾವೇನೋ ಬಿಡ್ತೀವಿ, ಅದು ನಮ್ಮ ಪರ್ಸ್ನಲ್ ಲೈಫು. ಜನಕ್ಕೆ ನಾವು ಎಂಟರ್ಟೈನ್ ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ. ಹೌದು, ಎಲ್ಲದರಲ್ಲೂ ಒಂದು ಮೌಲ್ಯ ತಥ್ಯ ನಡ್ಕೊಳೋ ರೂಪ ಇದೆಲ್ಲ ಇರುತ್ತೆ. ಡೆಫಿನೆಟ್ಲಿ ಎಸ್, ಅದ್ರ ಪ್ರಕಾರ ನಾವು ಇರೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಸರ್ಕಮ್ಸ್ಟಾನ್ಸಸ್ ಎಲ್ಲ ಇರುತ್ತೆ. ನನಗೂ ಹಳೆಯ ಜೀವನ ಇದೆ, ನನಗೂ ಒಂದು ಲೈಫ್ ಅನ್ನೋದಿದೆ. ನಾನು ಮನುಷ್ಯನೇ, ನಾನೇನು ದೇವರಲ್ಲ. ತಪ್ಪುಗಳು ನಾನು ಮಾಡಿದ್ದೀನಿ, ತಪ್ಪುಗಳು ಮಾಡಿರೋದನ್ನ ತಿದ್ಕೊಂಡಿದ್ದೀನಿ. ಸೊ ಅದು ಇವಾಗ ಆಚೆ ಬಂದರೆ ಏನೂ ತೊಂದರೆ ಇಲ್ಲ. ಅದನ್ನ ಆ ಟೈಮಲ್ಲಿ ಟ್ರೋಲ್ ಮಾಡೋದಕ್ಕೆ ಬೇಕು ಉದ್ದೇಶಪೂರ್ವಕವಾಗಿ ಮಾಡಿಸಿದ್ರು ಯಾರಾದರೂ? ಇಲ್ಲ, ಮಾಡಿದ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೇದಾಗಲಿ, ಏನು ತೊಂದರೆ ಇಲ್ಲ. ಅವರು ಅವ್ರ ಪಡೆಗೆ ಟ್ರೋಲ್ ಮಾಡ್ತಾರೆ, ನನ್ನ ಪಡೆಗೆ ನಾನು ಬೆಳೀತಾ ಇರ್ತೀನಿ, ಏನು ತೊಂದರೆ ಇಲ್ಲ. ಅದು ಮಾಡಿದ್ದು ಯಾರು ಅಂತ ಗೊತ್ತು. ಆ ಪುಣ್ಯಾತ್ರಿಗೆ ಇಲ್ಲಿಂದನೇ ನಮಸ್ಕಾರ ಹೊಡಿತೀನಿ. ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ನಾನು ಬೇಕಾದ್ರೆ 4 ಇಟ್ಕೊಂಡು ನಾನೇ ಕೊಡ್ತೀನಿ, ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ನಿಮ್ಮ ಪ್ರತಿಯೊಬ್ಬರಿಗೂ ನಾನು ಗೆಲ್ತೀನಿ ಅಂತಿರುತ್ತೆ. ನಿಮ್ಮ ಬಿಟ್ಟರೆ ಯಾರು ಗೆಲ್ತಾರೆ ಅಂತ ನೀವು ಅನ್ಕೊಂಡು? ಹನುಮಂತನ ಫಿಕ್ಸ್ ಆಗ್ಬಿಟ್ಟಿದ್ದು? ಹನುಮಂತನೇ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು ಹೇಳಿದ್ನಲ್ಲ. ಸೊ ಅವನ ಮುಂದೆ ಹೊಡೆದ್ರೆ ತುಂಬ ಕಷ್ಟ ಆಯಿತು. ಅವನೇ ಗೆಲ್ತಾನೆ ಅಂತ ನಂಬಿಕೆ ಇತ್ತು, ಅವನೇ ಗೆದ್ದ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ರಜತ್ ಅವರೇ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.